ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘ 4 ಗೋಡೆಗೆ ಸೀಮಿತ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ ಎಂದು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜೆಆರ್ ರವಿಕುಮಾರ್ ಹೇಳಿದರು. ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಬುಧವಾರ ನಡೆದ ಸಭೆಯಲ್ಲಿ ಅಧ್ಯಕ್ಷ ಜೆಆರ್ ರವಿಕುಮಾರ್ ಮಾತನಾಡಿದರು. 32 ಲಕ್ಷ ನಷ್ಟದಲ್ಲಿ ಕೃಷಿ ಸಹಕಾರ ಸಂಘ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 2.1 ಲಕ್ಷ ನಷ್ಟ ದಾಖಲಿಸಿದೆ ಎಂದು ಸಂಘದ ಅಧ್ಯಕ್ಷ ಜೆಆರ್ ರವಿಕುಮಾರ್ ಹೇಳಿದರು. ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಬುಧವಾರ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಇವರು ಮಾತನಾಡಿದರು. ಇನ್ನು ಕೆಲ ಹೋಬಳಿಯ ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರು ಮರುಪಾವತಿ ಮಾಡದೇ ಇರುವುದು ಹಿನ್ನಡೆಯಾಗಿದೆ. ಇದರಿಂದ ಹೊಸ ರೈತರಿಗೆ ಸಾಲ ನೀಡುವುದು ಸವಾಲಾಗಿದೆ. ಆದರೂ ಪ್ರಸಕ್ತ ವರ್ಷ ಹೊಸ ರೈತರಿಗೆ ಸಾಲ ನೀಡಲು 76 ಕೋಟಿಯನ್ನು ಮೀಸಲಿಡಲು ಯೋಜನೆ ರೂಪಿಸಲಾಗಿದೆ ಎಂದು ವಿವರಿಸಿದರು. ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಸಂಘದಲ್ಲಿ ಸಾಕಷ್ಟು ಹಣಕಾಸಿನ ಅವ್ಯವಹಾರ ನಡೆಸಿರುವ ಹಿನ್ನೆಲೆಯಲ್ಲಿ ಡಿಸಿಸಿಯಿಂದ ಲೆಕ್ಕ ಪರಿಶೋಧಕರು ಬಂದು ನಿರಂತರವಾಗಿ ದಾಖಲೆ ಪತ್ರಗಳನ್ನು ಪರಿಶೀಲಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿಸಿಸಿಯ ನಿರ್ದೇಶನದಂತೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದರು. ಇನ್ನು ಕೆಸಿಸಿ ಸಾಲ ಸೇರಿದಂತೆ ಇನ್ನಿತರ ಸಾಲ ನೀಡಿಕೆ ಮತ್ತು ಮರುಪಾವತಿಯಲ್ಲಿ ಹಗರಣಗಳು ಪತ್ತೆಯಾಗಿವೆ. ಇವುಗಳ ಬಗ್ಗೆ ತನಿಖೆಯಾಗಬೇಕು, ಇಲ್ಲವಾದರೆ ಸಂಘದ ಬಗ್ಗೆ ತಪ್ಪು ಮಾಹಿತಿ ಹೋಗುತ್ತದೆ ಎಂದು ಷೇರುದಾರ ಸೈಯದ್ ಅನ್ವರ್ ಆಗ್ರಹಿಸಿದ್ದಾರೆ. ಇನ್ನು ಸಂಘದ ಉಪಾಧ್ಯಕ್ಷರಾದ ಜಿಎಸ್ ಕೃಷ್ಣಪ್ಪ, ನಿರ್ದೇಶಕರಾದ ಮಹಮ್ಮದ್ ಅಕ್ರಮವುಲ್ಲಾ, ಗೋಂಚಿಗಾರ್ ಪಾಲಯ್ಯ, ಜಿಪಿ ಬಸವರಾಜ್ ಸೇರಿದಂತೆ ಸೋಮ್ಲಾ ನಾಯಕ್ ಹಾಗೂ ಎನ್ಪಿ ಮಂಜುನಾಥ್, ಜಿ ನಿಂಗಪ್ಪ, ಹಾಯ್ಕಲ್ ರಾಜಯ್ಯ, ಬೋಸೆ ರಂಗಪ್ಪ, ಹಿಂದಿನ ಕಾರ್ಯನಿರ್ವಾಹಕಿ ಸಿದ್ದಮ್ಮ ನೀಲಮ್ಮ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ನ್ಯೂಸ್. ಆಮೇಲೆ ನಿನ್ ಬಾಂಡ್ ಕೊಟ್ಟು ದುಡ್ಡು ಬೇಕಾದ್ರೆ ಕೊಡ್ತೀನಿ ಅಂತಂದು ಆಗ್ಲಿ ಸರಿ ಅಂತ ನಾವು ಸುಮ್ಮನಿದ್ವಿ. ಈ ಹುಡುಗನ್ ಕೇಳಿದ್ರೆ ಇವತ್ತು ನನ್ ದುಡ್ಡು ಬೇಕು ಕೊಡು ಬಾಂಡು ಅಂದ್ರೆ ಆಗ್ಲ ಕೊಟ್ಟಿದ್ದೀನಿ ನಿನಗ್ ಬಾಂಡು ನಾನು ಕೊಟ್ಟಿದ್ದೀನಿ ಹಿಂಗೆಲ್ಲ ಮಾಡ್ತಾರೆ. ಇಲ್ಲ ನನ್ ಕೊಟ್ಟಿಲ್ಲ ಬಾಂಡು. ಆ ಹುಡುಗನ್ ಬೇಕಾದ್ರೆ ಕೇಳಿ. ನನ್ನ ಪಿರಣ್ಯಗೆ ಪ್ರತಿಯೊಂದು ಸದಸ್ಯರು ಶೇರ್ ಮಾಡ್ಕೊಡ್ತೀವಿ. ನಿಮ್ಮ ಶೇರ್ ಅಮೌಂಟ್ ಏನಿದೆ, 1,000 ಇದೆ 1,000 ಬರ್ಕೊಡ್ತೀವಿ, 5,000 ಇದ್ರೆ 5,000 ಕೊಡ್ತೀವಿ, 6,000 ಇದ್ರೆ 6,000 ಕೊಡ್ತೀವಿ, 10,000 ಇದ್ರೆ 10,000 ಕೊಡ್ತೀವಿ. ನಮ್ಮ ಸಹಕಾರ ಸಂಘದಲ್ಲಿ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಕೊಟ್ಟಿರೋದು. ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಲ್ಯಾಪ್ಟಾಪ್ ರಿಪೇರಿ 6,200 ರೂಪಾಯಿ, ಆಹಾರ ನಿಗಮ ಟ್ಯಾಕ್ಸ್ ಕಟ್ಟಿದ್ದು 10,000 ರೂಪಾಯಿ, ಕಟ್ಟಡ ರಿಪೇರಿ 52,500 ರೂಪಾಯಿ. ಯಾರು ಅವ್ರು ಮಾಡಿದ್ದಾರೆ? ಅವ್ರು ಮಾಡಿದ್ರೆ ಎಲ್ಲ ಅವರೇ ಓದ್ತಾರೆ, ಯಾವುದಿಲ್ಲ. ಹೇಳಪ್ಪ ಹೇಳ್ಕೊಂಡು ಮತ್ತೆ ಕಚೇರಿಗೆ ಸುಣ್ಣ ಬಣ್ಣ ಹೊಡೆಸಿದ್ದು 92,819. ಚುನಾವಣೆ ವೆಚ್ಚ 57,900 ರೂಪಾಯಿ, ಮುದ್ರಣ ವೆಚ್ಚ 4,000 ರೂಪಾಯಿ, ಕಂದಾಯ ಪಾವತಿ 31,787 ರೂಪಾಯಿ, ಅಂಚೆ ವೆಚ್ಚ 350,900 ರೂಪಾಯಿ ಖರ್ಚಾಗಿದೆ. ಇದು ಹಿಂದಿನ ಬಾಡಿಯಲ್ಲಿ ಖರ್ಚಾಗಿರೋದು. ಇದು 1 ವರ್ಷದ ತಾನೇ ಖರ್ಚು. 5 ವರ್ಷದ ಈ ವರ್ಷ ಕಳೆದ ಸಾಲಿಗೆ ಹೆಂಗ್ ಬಂತಿದ್ದು? ಅದು ಅಂದ್ರೆ ಮಾರ್ಚಿಗೆ ಬಂದಿರೋದು. ಇದು ಮಾರ್ಚಿಗೆ ಖರ್ಚಾಗಿರೋದು. ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಚುನಾವಣೆ ಆಗಿರೋದು. ಹಾಗಾಗಿ ಮಾರ್ಚ್ ಎಂಡಿಗೆ ಇದು ಬರ್ತದೆ. ಎಲೆಕ್ಷನ್ ನಡೆದಿಲ್ಲ, ಅದು ಆ ಪ್ರೊಸೆಸಿಂಗಿಗೆ ಇಷ್ಟು ದುಡ್ಡು ಖರ್ಚಾಗಿದೆ. ಕೊಡಲೇಬೇಕು. ಪಿಗ್ಮಿ ಕಲೆಕ್ಷನ್ ಆದ್ಮೇಲೆ ಅದನ್ನ ಎಲ್ಲಿ ಹೂಡಿಕೆಯನ್ನು ಮಾಡಿಲ್ಲ, ಸಾಲನೂ ಕೊಟ್ಟಿಲ್ಲ. ಬಟ್ ಅದು ಒಂದು ಲಾಸ್ ಆಗುತ್ತೆ. ಅಲ್ಲ, ಎಷ್ಟು ಕೊಡ್ತೀರಾ ಅವ್ರಿಗೆ? 3% ಕೊಡ್ತೀವಿ. 1,000ಕ್ಕೆ 300 ರೂಪಾಯಿ. ಇಷ್ಟು ಕಲೆಕ್ಟ್ ಆಗೈತೆ ನಿಮ್ಗೆ ಅಮೌಂಟ್? ಇಲ್ಲಿ ಕಲೆಕ್ಟ್ ಆಗಿದೆ ಅಂದರೆ ನಾವು ಕಲೆಕ್ಷನ್ ಆಗಿರ್ತದಲ್ಲ ಅದ್ರ ಮೇಲೆ ಕೊಡ್ತೀವಿ. ಎಷ್ಟು ಕಲೆಕ್ಷನ್ ಆಗಿದೆ ಅಂದರೆ ಪಿಗ್ಮಿ ಲೆಕ್ಕ ಬಿಟ್ಟು ಯಾವ್ದು ಸರಿ ಈ ಸೊಸೈಟಿಗೆ ಆಮೇಲೆ ನಾವು ಚಪ್ಪಾಳೆ ಕೊಡೋಣ. ಒಂದೇ ₹1 ವ್ಯತ್ಯಾಸ ಬಂದಿಲ್ಲ. ಯಾಕಂದರೆ ಕರೆಕ್ಟಾಗಿ ಮಾಡಿದ್ದ ಹೆಣ್ಮಗಳು. ನಾನು ಅಷ್ಟು ನೀಟಾಗಿ ಮಾಡೋಕ್ಕೆ ಬರ್ತಿದ್ದಿಲ್ಲ, ನಿಜವಾಗ್ಲೂ ನಾನು ಮಾಡ್ತಿದ್ದಿಲ್ಲ. ಅಷ್ಟು ನೀಟಾಗಿ ಮಾಡಿದ್ದೆ. ಲಾಭಾಂಶ ಏನೇನು ಬಂದಿದೆ ಅಂತೇಳಿ ಕೇಳೋದಕ್ಕೆ ಕೇಳ್ರಿ.
ವ್ಯಾಪಾರ ಲಾಭ 3,16,930 6,40,270 ರೂಪಾಯಿ. MTR ಸಾಲದ ಮೇಲೆ ಬಡ್ಡಿ 3,618 ರೂಪಾಯಿ. ವಾಹನ ಸಾಲದ ಮೇಲೆ ಬಡ್ಡಿ 1,00,000 ಕಡಿಮೆ ಇದೆ. ಸಿಇಒಗಳು ಬಳಸಿರೋದು. ನಾವು ಆಡಳಿತಕ್ಕೆ ಬಂದು 7 ತಿಂಗಳಾಗಿದೆ. 7 ತಿಂಗಳಲ್ಲಿ ಪಾರದರ್ಶಕವಾಗಿ ಹಿಂದೆ ಡಿಸಿಸಿ ಬ್ಯಾಂಕಿನ ಲೆಕ್ಕ ಪರಿಶೋಧಕರು ಬಂದು ಸುಮಾರು ಇವತ್ತಿಗೆ 20 ದಿನ ಆಗಿದೆ. 1 ರೂಪಾಯಿ ವ್ಯತ್ಯಾಸ ಆಗದಂಗೆ ಯಾವ ಸೊಸೈಟಿಯಲ್ಲಿ 20 ದಿನ ಡಿಸಿಸಿ ಬ್ಯಾಂಕಿಂದ ಕಳಿಸ್ಕೊಡ್ಬೇಕಂತ ಲೆಕ್ಕ ಪರಿಶೋಧಕರು ತೋರಿಸಿ ಪ್ರತಿಯೊಂದು ಪಿನ್ ಟು ಪಿನ್ 1 ರೂಪಾಯಿ ಟ್ಯಾಲಿ ಆಗಿಲ್ಲ ಅಂದ್ರೆ ಇಡೀ ದಿನ ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ ರಾತ್ರಿ 8 ಗಂಟೆ ತನಕ ಕುತ್ಕೊಂಡು ನಮ್ಮ ಸದಸ್ಯರು 12 ಜನನು ಸೇರ್ಕೊಂಡು ನಮ್ಮ ಕಾರ್ಯದರ್ಶಿಗಳು ಹೊಸ ತಗೊಂಡಿರ್ತಕ್ಕಂಥ ಕಾರ್ಯದರ್ಶಿಗಳು ಈಗ ಅಂಕಿಅಂಶಗಳನ್ನ ಪರಿಶೀಲಿಸಿ ತನಿಖೆ ನಡೆಸ್ತೀವಿ. ಸುಮಾರು ನಮಗೆ ಈ ಕಂಡು ಬಂದಿರೋದು ಒಂದು 25 ಲಕ್ಷದಿಂದ 30 ಲಕ್ಷ ಲೋಪ ಕಂಡು ಬಂದಿದೆ. ಇಂದಿನ ಕಾರ್ಯದರ್ಶಿಗಳು ಇಂದಿನ ಕಾರ್ಯಮಂಡಳಿಗಳು ಮಾಡತಕ್ಕಂಥ ಅವ್ಯವಹಾರನ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ. ಯಾಕಂದ್ರೆ ಒಂದೇ ಸರಿ ಹೋಗಲ್ಲ. ಇನ್ನು ಲೆಕ್ಕ ಆಗದಿದ್ರೆ ಇನ್ನೊಂದು 5 ರಿಂದ 6 ದಿನದ ಲೆಕ್ಕ ಸಿಗುತ್ತೆ ನಮಗೆ. ಅವಾಗ ಪೂರ್ಣ ಮಾಹಿತಿ ಸಿಗುತ್ತೆ. ಈ ಪ್ರತಿಯೊಂದು ನೀವು ಏನ್ ಕೇಳ್ತೀರಾ, ಯಾಕಂದ್ರೆ ಸೆಪ್ಟೆಂಬರ್ 25ನೇ ತಾರೀಕಿಗೆ ಲಾಸ್ಟ್ ಡೇಟ್. ನಾವು ವಾರ್ಷಿಕ ಮಹಾಸಭೆ ಮಾಡ್ಲಿಕ್ಕೆ ನಮಗೆ ಕಾನೂನಲ್ಲಿ ಅವಕಾಶ ಇರೋದು 25 ಲಾಸ್ಟ್. ಇಂದ್ರೆ ನಾವು ಇನ್ನು 5-6 ದಿನ ಬಿಟ್ಟು ನಂತರ ಇಟ್ಕೊಂಡಿದ್ವಿ, ಅದಕ್ಕೆ ಬರಲ್ಲ. ಏನೇ ಮಾಡಿದ್ರೆ ಸೆಪ್ಟೆಂಬರ್ 25 ಲಾಸ್ಟ್ ಡೇಟ್ ಇರೋದ್ರಿಂದ ಇಟ್ಕೊಂಡಿದ್ವಿ. ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆಯಲ್ಲಿ ಏನೇ ಬಂದ್ರು ಪಾರದರ್ಶಕ ಆಡಳಿತ ಮಂಡಳಿ ಇಷ್ಟು ದಿನ ಏನ್ ಮಾಡಿದ್ರು ಗೊತ್ತಿಲ್ಲ. ನಾವು 12 ಜನ ಸದಸ್ಯರು ಸೇರಿ ನಮ್ಗೆ ಇರ್ತಕ್ಕಂಥ ಕಾರ್ಯದರ್ಶಿ ಈ ತಾಲೂಕಿನ ನಂಬರ್ 1 ಸೊಸೈಟಿ ಅವ್ರದ್ದು ಗೆರೆನಹಳ್ಳಿ ಸೊಸೈಟಿ ವರ್ಷಕ್ಕೆ 6 ಕೋಟಿ ಕೊಡ್ತಿದ್ದಾರೆ. ನಾವು 1 ಕೋಟಿ ಕೊಡ್ತೀವಿ ಸಾಲ. ಆಗ ರೀತಿ ಇರ್ತಕ್ಕಂಥ ಒಂದು ಕಾರ್ಯದರ್ಶಿನ ಆಯ್ಕೆ ಮಾಡ್ಕೊಂಡು ಹೆಚ್ಚುವರಿಯಾಗಿ ತಗೊಂಡು ನಾವು ಸೊಸೈಟಿ ಮುನ್ನಡೆಸ್ತೀವಿ. ನೀವೇನೇ ಅಂಕಿಅಂಶಗಳು ಕೊಟ್ಟಿದೀವೋ ಎಲ್ಲದಕ್ಕೂ ನಾವು ದಾಖಲೆ ಒದಗಿಸ್ತೀವಿ. ನೀವು ಕೂಲಂಕುಷವಾಗಿ ನಮ್ಮ ಕಾರ್ಯದರ್ಶಿ ಹೇಳಿದ ತಕ್ಷಣ 1 by 1 ಕೇಳಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ತೊಂದರೆ ಇಲ್ಲ. ಇದಕ್ಕೆ ತನಿಖೆ ಮಾಡಿದೀವಿ, ಅಂಕಿಅಂಶಗಳು ಮುಂದೆ ಇಡ್ತೀವಿ. ಇಲ್ಲಿ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಕಾರ್ಯದರ್ಶಿ ಇರ್ಬೋದು, ಮುಕ್ತವಾಗಿ ನಿಮಗೆ ಯಾವಾಗಲೂ 24x7 ಸೊಸೈಟಿ ಇತಿಹಾಸದಾಗ ಹುಡ್ದಾಗಿಂದ ಇಲ್ಲಿವರೆಗೆ ಖಾಲಿ ಚೀಲ ಲೆಕ್ಕ ಕೊಟ್ಟಿರಲ್ಲ. ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ. ಏನೇ ಕೂಲಂಕುಷ ಕೇಳಿ ನೀವು ಎಲ್ಲಾ ರೀತಿ ಮಾಹಿತಿ ಸಿಗ್ತದೆ. ಸುಸ್ತಿ ಆದ್ರೆ ಮಾತ್ರ ಸೊಸೈಟಿ ಉದ್ದಾರ ಆಗಲ್ಲ. ಹೆಚ್ಚು ಕಮ್ಮಿ 40 ಲಕ್ಷ ರೂಪಾಯಿ ಲೋನಿಗೆ ನೀವು ಬರ್ಕೊಂಡಿರ್ತೀರಿ. ಕಳೆದ ಆಡಳಿತ ಮಂಡಳಿಯವರು ಆಮೇಲೆ ಕಾರ್ಯದರ್ಶಿಗಳು ಲೆಕ್ಕ ಪರಿಶೋಧಕರು ಬಂದು ತನಿಖೆ ಮಾಡಿದಾಗ ಅಂಕಿಅಂಶಗಳು ಪಾರದರ್ಶಕವಾಗಿಲ್ಲ, ತುಂಬ ವ್ಯತ್ಯಾಸ ಕಂಡುಬರುತ್ತದೆ. KCC ಲೋನ್ ಇರ್ಬೋದು, ಇಗ್ನಿಯಲ್ಲಿರ್ಬೋದು, ಭೂ ಅಭಿವೃದ್ಧಿಯಲ್ಲಿರ್ಬೋದು, ಪ್ರತಿಯೊಂದು ರೀತಿಯಲ್ಲೂ ತಾರತಮ್ಯ ಆಗಿದೆ, ಲೋಪ ಕಂಡು ಬಂದಿದೆ. ಅದನ್ನು DCC ಬ್ಯಾಂಕಿಂದ ಲೆಕ್ಕ ಪರಿಶೋಧಕರು ಬಂದು ಎಲ್ಲ ರೀತಿ ಕಾನೂನು ರೀತಿ ಕ್ರಮ ಜರುಗಿಸಿದ್ದಾರೆ. ಸರಿಸುಮಾರು ಇವತ್ತಿನ ಮಾಹಿತಿ ಪ್ರಕಾರ 25-30 ಲಕ್ಷ ರೂಪಾಯಿ ಅವ್ಯವಹಾರ ಕಂಡು ಬಂದಿದೆ ಅಂತ ಅಂದಿದ್ದಾರೆ. ಇನ್ನು ತನಿಖೆ ನಡೀತಿದೆ. ತನಿಖೆ ಪೂರ್ಣಗೊಂಡ ನಂತರ ಅದರ ವಿಚಾರ ಗೊತ್ತಾಗ್ತದೆ, ಸತ್ಯಾಂಶ ಹೊರಗೆ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೆಲ್ಲ ಶೇರ್ ಹೋಲ್ಡರ್ಸ್ ಈಗ ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ಒಬ್ಬರಿಗೆ ಭೂ ಅಭಿವೃದ್ಧಿ ಅಂತ ಕೊಡ್ತಾರೆ, ಒಬ್ಬರಿಗೆ ಕುರಿ ಸಾಲ ಅಂತ ಕೊಡ್ತಾರೆ, ಒಬ್ಬರಿಗೆ ವ್ಯಾಪಾರ ಸಾಲ ಅಂತ ಕೊಡ್ತಾರೆ. ಈ ರೀತಿ ಹಲವಾರು ರೀತಿಯಲ್ಲಿ ಸಾಲ ರೂಪದಲ್ಲಿ ಕೊಡಲಿಕ್ಕೆ ಸಂಘದ ವ್ಯವಸ್ಥೆ, ವಾಹನ ಸಾಲ ಅಂತ ಇರುತ್ತದೆ. ಈ ರೀತಿ ಮಹಿಳಾ ಸಂಘಗಳು ಇದ್ದಾವೆ. ಎಲ್ಲ ರೀತಿಯಲ್ಲೂ ಸಾಲ ಇರುತ್ತೆ. ಸಾಲ ಅಂದರೆ ಒಂದು ರೂಪದಲ್ಲಿ ಬರಲ್ಲ, ಹಲವಾರು ರೀತಿಯಲ್ಲಿ ಇರ್ತದೆ. ಅದಕ್ಕೆ ಎಲ್ಲರೂ ತಗೊಂಡಂತರೂ ಕರೆಕ್ಟಾಗಿ ಸುಸ್ತಿ ಇಲ್ದಂಗೆ ಕಟ್ಕೊಂಡು ಹೋದರೆ ಸಂಘ ಸಮೃದ್ಧಿಯಾಗಿ ಬೆಳೀತದೆ. ಸಂಘಕ್ಕೆ ಯಾವ ಸುಸ್ತಿ ಬೀಳುತ್ತೋ ಅವಾಗ ಅದು ನಷ್ಟದಲ್ಲೇ ಅನುಭವಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ತಿಳುವಳಿಕೆ ನೋಟಿಸ್ ಕೊಡ್ತೀವಿ 1 ಬಾರಿ, 2ನೇ ಬಾರಿ ಕೊಟ್ಟು 3ನೇ ಬಾರಿ ಅದು AR ಆಫೀಸಿಂದ DR ಆಫೀಸಿಂದ ನೋಟಿಸ್ ಕೊಟ್ಟು ತನಿಖೆಗೆ ಇದು ಮಾಡಿ ಈಗ ರಿಕವರಿಗೆ ಆದೇಶ ಮಾಡ್ತೀವಿ. ರೈತರು ಮರಣ ಹೊಂದಿರತಕ್ಕಂಥವರಿಗೆ ಕೊಟ್ಟಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ. ಅವ್ರ ತರುವಾಯ ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಇರ್ತಾರೆ, ವಂಶವೃಕ್ಷದ ಪ್ರಕಾರ ಕಟ್ಟಬೇಕಂತೇಳಿ ನೋಟಿಸ್ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಪಾರದರ್ಶಕವಾಗಿ ನಮ್ಮ ಸೊಸೈಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಡೆಯಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯವಾಗಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಇಂದಿನದು ಏನ್ ಹೇಳ್ತೀವಿ ಅನ್ನೋದು ಬೇಕಿಲ್ಲ. ಮುಂದಿನದು ನಾವು ಮಾತಾಡಬಾರದು, ಕೆಲಸ ಮಾಡಿದ್ದು ಮಾತಾಡಬೇಕು. ಮಾತು ಕೆಲಸ ಆಗ್ಬೇಕು. ಅವ್ರು ಕೆಲಸ ಮಾಡಿದ್ರೆ ಮಾತಾಡ್ತಾರೆ ಜನ, ಕೆಲಸ ಮಾಡಿದ್ರೆ ಮಾತಾಡ್ಬಾರ್ದು ಅಂತ ನನ್ನ ಒಂದು ಸಲಹೆ. ರೈತರು ಎಲ್ಲರೂ ಬಂದಿರ ಮುಖ್ಯವಾಗಿ ಬಳಸ್ಕೊಂಡ್ರಿ, ಬಹಳ ಚೆನ್ನಾಗಿದೆ. 0% 3 ಲಕ್ಷದವರೆಗೂ ರೈತ ತಗೊಂಬೋದು ಸಾಲ 0%. 12 ತಿಂಗಳ ಅವಕಾಶ ಇರುತ್ತೆ. ನೀವು ಒಂದು 10 ತಿಂಗಳಲ್ಲಿ ಕಟ್ಟಿದ್ರೆ ರಿನ್ಯೂವಲ್ ಮಾಡಿದ್ರೆ ಸಂಘಕ್ಕೂ ಲಾಭಾಂಶ ಇರುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಈ ಇಡೀ ನೀವೆಲ್ಲೇ ಬ್ಯಾಂಕಲ್ಲಿ ಹೋಗ್ರಿ, ಯಾವುದೇ ಸಂಘದಲ್ಲಿ ಹೋಗಿ ಎಲ್ಲ ಬಡ್ಡಿಯಿಂದ ಕೊಡ್ತಾರೆ ಸಾಲನ ಕೊಡಲ್ಲ. ಇದನ್ನ ಸದ್ಬಳಕೆ ಮಾಡ್ಕೊಳ್ರಿ ಅಂತ ನಂದೊಂದು ಸಲಹೆ. ಆಮೇಲೆ ಬೇರೆ ರೀತಿ ವಾಹನ ಸಾಲ ಇರ್ಬೋದು, ವ್ಯಾಪಾರ ಸಾಲ ಇರ್ಬೋದು, ಬೇರೆ ರೀತಿ ಎಲ್ಲಾ ರೀತಿಯೂ ಅನುಕೂಲ ಇದೆ. ನಮ್ಮ ಸ್ವಸಹಾಯ ಸಂಘದಿಂದ ಗೊಬ್ಬರ ಇರ್ಬೋದು ವಿತರಣೆ ಮಾಡೋದು, ಇನ್ನು ಹಲವಾರು ಹೈನುಗಾರಿಕೆ ಇರ್ಬೋದು, ಕುರಿ ಸಾಲ ಇರ್ಬೋದು, ಭೂ ಅಭಿವೃದ್ಧಿ ಸಾಲ ಇರ್ಬೋದು. ಬಟ್ ಏನಾಗಿದೆ ಅಂದ್ರೆ ನಮ್ಮ ಸೊಸೈಟಿ ಬಹಳ ಈ ಸೊಸೈಟಿ ಉದ್ದಾಗಿಂದ ಇಲ್ಲಿವರೆಗೂ ಲಾಭಾಂಶ ಇಲ್ಲ, ಕೆಲವೇ ವ್ಯಕ್ತಿಗಳಿಗೆ ಸೀಮಿತವಾಗಿತ್ತು. ನಾನು ನೇರವಾಗಿ ಹೇಳ್ತೀನಿ, ಯಾರ ಮೇಲೆ ಆರೋಪ ಮಾಡಲ್ಲ. ಇದು ಸಾರ್ವಜನಿಕರ ಸೊತ್ತು, ಇದು ನಂದಲ್ಲ. ನಾನು ಇರ್ತಕ್ಕಂಥ ಇಷ್ಟು ದಿನ 4 ಜನಕ್ಕೆ ಸೇವೆ ಮಾಡಬೇಕು, ಒಳ್ಳೇದು ಮಾಡಬೇಕು. ಇಲ್ಲಿ ನಮಗೆ ಜಾತಿ ಇಲ್ಲ. ನಮ್ಮ ಪಟ್ಟಪಂಚಾಯತ್ ಸದಸ್ಯರು ಹೇಳಿದ್ರು, ಮಂಜುನಾಥ್ ಅವರು SC ಕಾಲೇಜಿಗೆ ಯಾರಿಗೂ ಕೊಟ್ಟಿಲ್ಲ, ನಾವು ಸುಮಾರು ವರ್ಷದಿಂದ ಅರ್ಜಿ ಕೊಟ್ಟಿದ್ದೀವಿ ಅಂತ. ಈ ಯಾರು ಶೇರ್ ಹೋಲ್ಡರ್ ಇದಾರ ಅವ್ರು ಯಾರು ಕರೆಕ್ಟ್ ಸುಸ್ತಿ ಆಗಿಲ್ಲ ಅಂತವ್ರಿಗೆ ಯಾವಾಗ ಅವಕಾಶ ಇರುತ್ತೆ.
ಅದನ್ನು ಮುಕ್ತವಾಗಿ ನಾವು ಹೇಳ್ತೀವಿ. ಯಾವತ್ತೂ ನಾವು ಇಲ್ಲಿ ಜಾತಿ ಮಾಡಲ್ಲ, ಎಲ್ಲರೂ ಒಂದೇ. ಅದರಲ್ಲೂ ನಮ್ಮ ಆಡಳಿತ ಮಂಡಳಿಗೆ ಹೆಚ್ಚಿನಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಉಪಾಧ್ಯಕ್ಷರು ಇರ್ಬೋದು, ಸರ್ವ ಸದಸ್ಯರು ಇರ್ಬೋದು. ಪ್ರತಿ 15 ದಿನಕ್ಕೆ ಒಂದ್ಸತಿ ಮೀಟಿಂಗ್ ಫೋನ್ ಮಾಡಿ ಹೇಳಿದ ತಕ್ಷಣ ಮಧ್ಯಾಹ್ನ ಬರ್ತಾರೆ, ಮಧ್ಯಾಹ್ನ ಹೇಳಿದ್ರೆ ಬೆಳಿಗ್ಗೆ ಬರ್ತಾರೆ. ಅವರು ಎಲ್ಲರೂ ಕೈ ಜೋಡಿಸಿದ್ರೆ ಇವತ್ತು ಒಂದು ಯಶಸ್ವಿ ಕಾರ್ಯಕ್ರಮ. ಆಮೇಲೆ ನಮ್ಮ ಸೆಕ್ರೆಟರಿ ಕಾರ್ಯದರ್ಶಿಗಳಿದಾರಲ್ಲ, ಸುಮ್ಮನೆ ಅನ್ನಬಾರ್ದು, ಬೋರಣ್ಣರು ಇಡೀ ತಾಲೂಕಲ್ಲಿ ಮಾದರಿ ಕಾರ್ಯದರ್ಶಿ ಅಂತ ಹೇಳಿ ಬಿರುತ್ತಾಂಡಿದ್ದಾರೆ. ಅವ್ರು ವರ್ಷಕ್ಕೆ 6 ಕೋಟಿ 7 ಕೋಟಿ ಸಾಲ ಕೊಡ್ತಾರೆ. ಒಂದು ಸಣ್ಣ ಹಳ್ಳಿ, ಪುಟ್ಟ ಗ್ರಾಮ ಗೆಜೆಹಳ್ಳಿ ಸೊಸೈಟಿ, ನಾವು ಹೋಬಳಿ ಹೆಡ್ ಕ್ವಾರ್ಟರ್ ಇದ್ದೀವಿ, ನಾವು 1.5 ಕೋಟಿ ಸಾಲ ಕೊಡ್ತಿದ್ವಿ. ಈಗ ಅದೆಲ್ಲ ಬೇಡ, ಮುಂದಕ್ಕೆ ಏನಾಗಬೇಕು? ನಿಮ್ಮೆಲ್ಲರ ಸಹಕಾರ ಸಲಹೆ ಸೂಚನೆ ಬೇಕು, ನಮ್ಮ ಆಡಳಿತ ಮಂಡಳಿ ಸಲಹೆ ಸೂಚನೆ ಬೇಕು, ನಮ್ಮ DCC ಬ್ಯಾಂಕ್ ಮ್ಯಾನೇಜರ್ ವಿನಯ್ ಸರ್ ಬರ್ಬೇಕಿತ್ತು, ಬಂದಿಲ್ಲ, ಅವ್ರಿಗೂ ಸಹಕಾರ ಬೇಕು. ಈಗ ವಿನಯ್ ಸರ್ ಇದ್ದಾರೆ, ಹಳೆಮನಿ ಸರ್ ಇದ್ದಾರೆ, MD ಅವ್ರ ಹತ್ರ ಸುಮಾರು ಸತಿ ಭೇಟಿ ಆಗಿದ್ದೀನಿ. ನಮಗೆ ಗ್ಯಾಪ್ ಆಗಿದೆ, ಒಂದು 15 ಲಕ್ಷ ರೂಪಾಯಿ ಕಟ್ಬೇಕು ನಾವು DCC ಬ್ಯಾಂಕಿಗೂ ನಮ್ಮ ಸೊಸೈಟಿಗೂ. ಅದನ್ನ ಕಟ್ಟಿದ್ರೆ ಲೋನ್ ಕೊಡ್ತಾರೆ. ಮುಂದಿನ ದಿನದಲ್ಲಿ ಹೆಚ್ಚಿನದಾಗಿ ನಾವೆಲ್ಲಾ ರೀತಿ ಕೈ ಜೋಡಿಸ್ತೀವಿ, ನಿಮ್ ಜೊತೆಗಿರ್ತೀವಿ, ನಿಮ್ ಸಹಕಾರ ಇರಲಿ ಅಂತೇಳಿ 1-2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತವರಿಗೆ ಧನ್ಯವಾದ ಹೇಳ್ತೀನಿ.